ಏನಾಯ್ತು ನಿಮ್ಗೆ? ಆಟ ಆಡಿ ಅಂದ್ರೆ ನನ್ನನ್ನ ಯಾಕೆ ನೋಡ್ತಾ ಇದ್ದೀರಾ? ನಾವು ನಮ್ಮ ಪಾಡಿ ಆಟನೇ ಆಡ್ತಾ ಇದೀವಿ. ನೀನೇ ಆಟ ಆಡೋದನ್ನ ಬಿಟ್ಟು ಬೇರೇನೋ ಯೋಚನೆ ಮಾಡ್ತಾ ಇದ್ಯಾ. ನೀನ್ ಈ ಲೋಕದಲ್ಲಿಲ್ಲ ಬಿಡಮ್ಮ. ಏನ್ ಸಮಾಚಾರ? ದೇವಲೋಕದಲ್ಲಿ ಇದ್ಯಾ ಇಲ್ಲ ಪ್ರೇಮ್ ಲೋಕದಲ್ಲಿ ಇದ್ಯಾ? ನಿಲ್ಲೀತಾನೆ. ನಿಮ್ಮಂತ ಪ್ರಾಣಿಗಳ ಜೊತೆ ಇದ್ದೀನಿ ಅಂದ್ರೆ ಭೂಲೋಕದಲ್ಲೇ ಇದೀನಿ. ಹೌದಮ್ಮ, ನಿನ್ ಕಣ್ಗೆ ನಾವೆಲ್ಲ ಪ್ರಾಣಿಗಳ ತರ ಕಾಣ್ತೀವಿ, ಆದ್ರೆ ಅಮೂಲ್ ಬೇಬಿ ಮಾತ್ರ ಮನುಷ್ಯರ ತರ ಕಾಣಿಸ್ತಾನ. ಏಯ್, ಏನೋ ಹೇಳ್ತಿದ್ಯಾ? ನಾವು ನೋಡ್ತಾ ಇದೀವಿ. ಆ ಅಮೂಲ್ ಬೇಬಿ ಪರಿಚಯ ಆದಾಗಿಂದ ನೀನ್ ಇನ್ನೇ ಮರ್ತು ಯಾವ್ದೋ ಲೋಕದಲ್ಲಿ ಇರ್ತೀಯ. ಸದಾ ಸತ್ತಿಂಗೆ ಅವಂದೇ ಜ್ಞಾನ ಅಂತ. ನಿನ್ ತಲೆ. ನಾನ್ ಯಾವಾಗ್ಲೂ ಅಮೂಲ್ ಬೇಬಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟಾಯ್ತು. ನೀವ್ಗಳೇ ಅವನು ನಿನ್ನ ತಲೆ ತುಂಬಿಸ್ಕೊಂಡಿರೋದು. ನೀನ್ ಅವನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಇನ್ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಕ್ಕನ ಬಗ್ಗೆ ಕಣೋ. ಇವತ್ತು ಅವಳಿಗೊಂದು ಸಂಬಂಧ ಬಂದಿತ್ತಂತೆ. ಆದ್ರೆ ಆ ಸಂಬಂಧ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವಳಿಗೇನಾದ್ರೂ ಇಷ್ಟ ಇಲ್ಲ ಅಂದ್ರೆ ಆ ಸಂಬಂಧ ತಪ್ಸೋ ಸುಪಾರಿ ನನಗೆ ಕೊಡ್ತಾಳೆ. ಹಾಗೇನಾದ್ರೂ ಆದ್ರೆ ಏನ್ ಪ್ಲಾನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಲ್ಲ ಸತ್ಯ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನೀನಿಗೆ ಬರ್ತಾರ ಸಂಬಂಧನೆಲ್ಲ ತಪ್ಪಿಸ್ತಾನೆ ಇದ್ರೆ ನಿಮ್ಮ ಅಕ್ಕಂಗೆ ಮದುವೆ ಆಗೋದತ್ರ ಯಾವಾಗ? ಅದಕ್ಕೆ ಅಕ್ಕಂಗೆ ಇಷ್ಟ ಇಲ್ದಿರೋ ಹುಡುಗಿನ ಕೊಟ್ಟು ಮದ್ವೆ ಮಾಡೋದಕ್ಕಾಗತ್ತಾ? ನಮ್ಮ ಅಕ್ಕಂಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೆ ಅವಳು ಮದುವೆ ಆಗ್ಬೇಕು. ಇನ್ಯಾರದ್ದೋ ಬಲ್ವಂತಕ್ಕೆ ಅವಳು ಯಾರ್ಯಾರನ್ನ ಒಪ್ಕೊಬೇಕಾಗಿಲ್ಲ. ಅಪ್ಪ ಇದ್ದಿದ್ರೆ ಅಕ್ಕನ್ಗೆ ಇಷ್ಟ ಆಗೋ ಹುಡುಗನ್ನೇ ಹುಡುಕ್ತಿದ್ರು. ಈಗ ನಾನು ಅವ್ರ ಜಾಗದಲ್ಲಿ ನಿಂತು ಆ ಕೆಲಸ ಮಾಡಬೇಕು. ಏನಾಯ್ತು ನಿಮ್ಗೆ? ಯಾಕೆ ಬೇಜಾರು ಮಾಡ್ಕೊಂತಿದ್ದೀರಾ? ನನಗೆ ಏಲಾಗ್ತಿದೆ ಸತ್ಯ. ಹೌದು ಸತ್ಯ, ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನಮ್ಗಳ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಸತ್ಯ, ಸಮಥಿಂಗ್ ಆದಾಗ ನಮಗ್ ಗೊತ್ತಾಗದೆ ಇರುತ್ತಾ? ಸತ್ಯ, ಅವನಲ್ಲಿ ತಪ್ಪಾಗಿ ಹೇಳ್ದ. ನೀನ್ ನಿಮ್ಮ ಅಕ್ಕನ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ, ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳು, ನಾವೆಲ್ಲ ನಂಬ್ತೀವಿ. ಆದ್ರೆ ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತಂದ್ರೆ ನಾವ್ಯಾರು ನಮ್ಮ ಬಗ್ಗೆ ರೆಡಿಲೇ ಇಲ್ಲಪ್ಪ. ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಈಗೇನು ಆಡ್ತಿರೋ ನಾನು ಹೊರಡ್ಲ. ಆಡೋಣಮ್ಮ, ಆದ್ರೆ ಒಂದ್ ಕಂಡೀಷನ್. ಏನು? ನೀನ್ ಈ ರೆಡ್ ಪಾನ್ ಹಾಕಿದ್ರೆ ಹಾ. ನೀನ್ ಅವನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಅರ್ಥ. ಅಕಸ್ಮಾತ್ ಹಾಕಿಲ್ಲ ಅಂತಂದ್ರೆ ನೀನ್ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ಅರ್ಥ. ಆಯ್ತು ಕಂಡ, ಹಾಕು. ಹೊಡೆದೇ ಹೊಡಿತೀನಿ ನೋಡಿ. ಸತ್ತಿಂಗ್ ಡಿಂಗ್ ಆಗಿದೆ ಅಂತ ನಾನು ಹೇಳಿಲ್ವಾ? ಸತ್ಯಂಗ್ ಡಿಂಗ್ ಆಗಿದೆ, ಸತ್ಯಂಗ್ ಡಿಂಗ್ ಆಗಿದೆ. ಏನ್ ಬಮ್ಮೈದ ಮಠ ಮಧ್ಯಾಹ್ನ ನನ್ನ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಹ್ಞೂ, ಮಂಕಾಗಿದ್ದಾಗ್ಲೇ ಮಂಗನ್ ನೆನ್ಸ್ಕೊಂಡ್ರೆ ಮಜಾ ಬರೋದು. ಬೇಕಿತ್ತಾ ಇದು ನಿನ್ಗೆ? ಹೇಳಿ ಸ್ವಾಮಿಗಳೇ, ಈ ಹನುಮಂತನಿಂದ ಏನಾಗ್ಬೇಕಾಗಿತ್ತು? ಲಂಕೆಗೆ ಹೋಗಿ ಸೀತಾಮತಿಗೆ ರಿಂಗು ಕೊಟ್ಟು ಬರ್ಲಿ? ಬೇಕಾಗಿಲ್ಲ ಹನುಮ, ನಾಳೆ ಆಗಲಿದೆ ನನ್ನ ಅವಳ ಸಮಾಗಮ. ಅಂದ್ರೆ ಅಂದ್ರೆ ನಾನು ನಮ್ಮ ಮನೆಯವರೆಲ್ಲ ನಾಳೆ ದಿವ್ಯ ನೋಡಕ್ ಹೋಗ್ತಾ ಇದೀವಿ. ಅರೆ ವಾ ಬಾಮೈದ, ಇದೋ ಸಮಾಚಾರ. ಹೊಡಿತಲ್ಲ ಲಾಟ್ರಿ? ಬರೀ ಲಾಟ್ರಿ ಅಲ್ಲ ಬಾಮೈದ, ಬಂಪರ್ ಲಾಟ್ರಿ. ಆದ್ರೂ ಬಾಮೈದ, ಏನೋ ಆದ್ರೂ ಆ ರಾಜ ಹುಲಿಗಲ್ಲಿ ಒಂಥರ ನಿನಗೆ ಲಂಕೆನೆ ಕೊಡೋ. ಅದ್ ಯಾಕೋ ಹಂಗಂತ್ಯಾ? ಮಗ, ನನ್ಗೆ ಯಾಕೋ ನೀನ್ ಅನ್ಕೊಂಡಿರೋದು ಯಾವ್ದು ಆಗಲ್ಲ ಅನ್ನಿಸ್ತಾ ಇದೆ ಕಣೋ. ಈ ಲೂಸು, ಅದೇನು ಅಂತ ಕರೆಕ್ಟ್ ಆಗಿ ಹೇಳು. ಆ ಏರಿಯಾ ನನ್ ಪಾಲಿಗೆ ಲಂಕೆ ಹೇಗೋ ಆಗುತ್ತೆ? ಮತ್ತಿನೇನೋ ಬೇಡ ಬೇಡ ಅಂದ್ರು ನಿನ್ಗೆ ತಗೊಳಕೋತಾಳಲ್ಲ ಆ ಸತ್ಯ, ಆ ಲೇಡಿ ರಾವಣ ಇರೋ ಏರಿಯಾ ಕಣೋ ಅದು. ಮಗ, ನಿಂಗೆ ಗೊತ್ತಲ್ವಾ, ಆ ಏರಿಯಾಗ ಹೋದಾಗ ಒಂದಲ್ಲ ಒಂದ್ ರೀತಿ ಅವಳ ಹತ್ರ ನೀನ್ ತಗೊಳಕೋತಾನೇ ಇರ್ತೀಯ. ಅಕಸ್ಮಾತ್ ನೀನೇನಾದ್ರೂ ನಾಳೆ ಅವಳ ಕೈ ತಗೊಳಕಂಡ್ರೆ ಪರ್ಮನೆಂಟ್ ಲಾಕೆ. ದಿವ್ಯನ್ ಮದ್ವೆ ಆಗಕ್ ಹೋಗಿ ಅವಳನ್ ಗಂಟಾಕೊಂಡ್ ಬರ್ಬೇಕಾಗುತ್ತೆ. ಹುಷಾರು. ತಪ್ಪ ನನ್ ಮಗನೇ, ಏನೋ ಫ್ರೆಂಡು ಅಂತ ಖುಷಿ ವಿಷಯ ತಿಳ್ಸಕ್ ಫೋನ್ ಮಾಡಿದ್ರೆ ಅವ್ರು ರಾಕ್ಷಸಿ ನೆನ್ಸ್ತಿಲ್ಲೋ. ಇಡೋ ಫೋನು, ಇಡೋ. ಇಲ್ಲ ಬಮ್ಮಿದ ಬಮ್ಮಿದ, ಸತ್ಯ ಯಾವತ್ತಿದ್ರು ಕೈನೇ. ಅಯ್ಯೋ, ನಾನು ಎಡ್ಗಂಡ್ ಬೇರೆ ಹೊಡ್ಕೊಂತ ಇದೆ. ನಾನು ಅನ್ಕೊಂಡಿರೋದೆಲ್ಲ ನಿಜ ಆಗ್ತದೆ ಅನ್ಸ್ತಾ ಇದೆ. ಆಹಾ, ಕಾಫಿ ಭಾಳ ಚೆನ್ನಾಗಿದೆ. ಅಂದಂಗೆ ಜಾನ್ಕಮ್ಮನವ್ರೆ, 7 ಜನ ಪುಣ್ಯ ಮಾಡಿದಾಳಪ್ಪ ನಿಮ್ಮ ಮಗಳು.
ಇಂಥ ಸಂಬಂಧ ಸಿಗ್ಬೇಕು ಅಂದ್ರೆ ಎಂಥ ಮನೆ ಸೇರ್ತಿದ್ದಾಳೆ ಅಂದ್ರೆ ಅರಮನೆ ಅರಮನೆ ಅಂತ ಮನೆ ಸೇರ್ತಾ ಇದ್ದಾಳೆ. ಯಾಕೆ ನೀವಿಬ್ರು ಹಿಂಗ್ ಮಂಕಾಗಿದ್ದೀರಾ? ಅಲ್ಲಮ್ಮ, ಕನ್ಸಲ್ಲೂ ಕಾಣದೇ ಇರೋ ಸಂಬಂಧ ಸಿಕ್ಕಿರ್ಬೇಕಾದ್ರೆ ಮನಸ್ಸಿಗೆ ಇನ್ನೇನು ಚಿಂತೆ? ಸಂಬಂಧ ಏನೋ ನಮ್ಮ ಕನ್ಸಿಗೆ ಮೀರಿದ್ದೆ, ಆದರೆ ಕನ್ಸಲ್ಲಿ ಮದುವೆ ಮಾಡೋಕ್ಕಾಗಲ್ಲ ನೋಡಿ. ಯಾವ ಲೋಪನೂ ಇಲ್ಲದೆ ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಮದುವೆ ಮಾಡ್ಕೊಡೋಕ್ಕಾಗುತ್ತಾ ಅನ್ನೋದೇ ಯೋಚನೆ. ಓ, ಅದ ಚಿಂತೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಎರಡು ಕಡೆ ಖರ್ಚು ಹಾಕೊಂಡು ನಾವೇ ಮದುವೆ ಮಾಡ್ಕೊಂತೀನಿ ಅಂತಿದ್ದ ರಾಮಚಂದ್ರ ರಾಯರು. ಅದು ಅವ್ರ ದೊಡ್ಡ ಗುಣ. ಪುಣ್ಯಾತ್ಮರಪ್ಪ ಅವರು. ಅಲ್ಲ, ಹೆಣ್ಣಿನ ಕಡೆಯವರಾಗಿ ನಾವು ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿ ಹೆಣ್ಣನ್ನ ಕಳ್ಸಿಕೊಡೋಕ್ಕಾಗತ್ತೆ? ಅಲ್ಲ, ನಿಶ್ಚಿತಾರ್ಥ ಅಂದರೆ ನಮ್ಮನೇಲಿ ತಾನೇ ಆಗಬೇಕು. ಈ ಸಣ್ಣ ಮನೆಯಲ್ಲಿ ಅವ್ರಿಗೆ ಉಪಚಾರ ಮಾಡೋದಾದ್ರೆ ಹೇಗೆ ಹೇಳಿ? ಅವ್ರ ಮನೆಯವರೆಲ್ಲ ಬಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇದೆಲ್ಲ ಯೋಚನೆ ಮಾಡುವಂಥ ವಿಷಯ ಅಲ್ಲ ಜಾನಕಮ್ಮನವ್ರೆ. ಭಗವಂತನೇ ವರ ಕೊಡ್ತೀನಿ ಅಂತ ಮನೆಗೆ ಬರಬೇಕಾದ್ರೆ ಮನೆಗೆ ಬಂದರೆ ಜಾಗ ಇಲ್ಲ ಅಂತ ವಾಪಸ್ ಕಳ್ಸೋಕ್ಕಾಗುತ್ತಾ? ನಿಮ್ಮ ಮಗಳಿಗೆ ಸಿಕ್ಕಿರೋ ವರನು ಒಂದು ರೀತಿಯಲ್ಲಿ ಭಗವಂತ ಕೊಟ್ಟಿರೋ ವರಕ್ಕೆ ಸಮ. ಆಡೋ ವಯಸ್ಸು ನಿಂದು. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆ ನಿನಗೆ? ಅಂಜನಾ, ಒಂದು ಸ್ವಲ್ಪ ಇರಿ, ವರ್ಷ ಬಟ್ಟೆ ತಂದ್ಬಿಡ್ತೀನಿ. ಅಂಜಣ್ಣವ್ರೆ, ಬೇಜಾರು ಮಾಡ್ಕೋಬೇಡಿ. ಇವಳು ಬುದ್ಧಿ ಗೊತ್ತಲ್ಲ ನಿಮಗೆ. ಕೊಡಿ, ನಾನೇ ಕೊಡಿ 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 ಕೊಡಿ. ಇಲ್ಲ, ಕೊಡಿ ಅಮ್ಮ, ಕೊಡಿ. ಬಾಲ್ ಬಂದು ಲೋಟಕ್ಕೆ ಬಿದ್ದಿದ್ದಲ್ಲ, ಆ ಬಾಲ್ ಬರೋ ಟೈಮ್ಗೆ ನಾನು ಲೋಟ ಅಡ್ಡ ಹಾಕ್ಬಿಟ್ಟೆ ಅಷ್ಟೇ. ಅದಕ್ಕೆ ಹೀಗಾಗಿದ್ದು. ಸತ್ತಿಂದ ಏನು ತಪ್ಪಿಲ್ಲ. ಗಿರ್ಜಮ್ಮ, ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮಂಜಣ್ಣ ಬರ್ಲಾ? ಇನ್ಯಾಕೆ ಬರ್ತೀಯಮ್ಮ, ಎಲ್ಲ ಆಯ್ತಲ್ಲ. ಅಂದಾಗೆ ಜಾನಕಮ್ಮನವ್ರೆ, ನಾಳೆ ಗಂಡಿನ ಕಡೆಯವರು ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಿಶ್ಚಿತಾರ್ಥ ಅಂತ ಸಿಂಪಲ್ ಆಗಿ ತಾಂಬೂಲನ ಬದಲಾಯಿಸ್ಕೊಂಬೇಡಿ. ಅಲ್ಲಿಗೆ ನಿಮ್ಮ ಮಗಳ ಮದುವೆ ಪಕ್ಕ ಆಗುತ್ತೆ. ಆದರೆ ಏನು ಮಂಜಣ್ಣ? ನಾನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವರು ತುಂಬ ಸಂಪ್ರದಾಯಸ್ಥರು. ಆಮೇಲೆ ಶ್ರೀಮಂತಿಕೆಗಿನ್ನ ಸಂಸ್ಕೃತಿ ಸಂಪ್ರದಾಯಕ್ಕೆ ಜಾಸ್ತಿ ಒತ್ತು ಕೊಡೋರು.